ಇವಾಗ ನಾನು ಫಸ್ಟ್ ಕೈ ತೊಳ್ಕೊಬಿಡಬೇಕು, ಯಾಕಂತ ಅಂದರೆ ಇವತ್ತೊಂದು ಸೇವಂತಿಗೆ ಬಿಟ್ಟಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಕೋಸ್ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಕುಕ್ಕರ್ ಅನ್ನ ಎಲ್ಲ ತಿನ್ನಲ್ಲ, ಬಸ್ತಿರೋ ಅನ್ನನೇ ತಿನ್ನೋದು. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅಂತ ಮಾಡ್ಕೊಳ್ತಿರೋದು ಅಷ್ಟೇ. ನಮ್ಮ ಅಪ್ಪನಿಗೆ ಕುಕ್ಕರ್ ಅನ್ನ ಎಲ್ಲ ಇಷ್ಟ ಆಗಲ್ಲ. ಫ್ರೆಂಡ್ಸ್, ನಾನು ಮೊನ್ನೆ ಕಾಫಿ ಕುಯ್ದಿರೋದು ತೋರಿಸಿದ್ನಲ್ಲ, ಅದು ಇವಾಗ ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿರುತ್ತೆ ನೋಡಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಣಗಕ್ಕೆ ಹಾಕಿದ್ದಾರೆ ನೋಡಿ. ಈ ಥರ ಒಣಗಬೇಕು, ಅದು ಫುಲ್ ಒಣಗಬೇಕು. ಇದು ಅರ್ಧ ಒಣಗಿದೆ, ಇನ್ನು ಫುಲ್ ಒಣಗಬೇಕು ನೋಡಿ. ಈ ಥರ ಸ್ವಲ್ಪ ಸ್ವಲ್ಪ ಒಣಗಿದೆ, ಇನ್ನು ಫುಲ್ ಒಣಗಬೇಕು. ಒಣಗೋ ತನಕ ಬಿಡಬೇಕು ನಾವು. ಫುಲ್ ಕಾಫಿ ಕಲರ್ ಥರ ಬರುತ್ತೆ. ಇಲ್ಲಿ ಒಂದೊಂದು ಒಣಗಿದೆ ನೋಡಿ, ಆ ಥರ ಒಣಗಬೇಕು. ಇವತ್ತೊಂದು ಸೇವಂತಿಗೆ ಬಿಟ್ಟಿದೆ ನೋಡಿ. ಇಲ್ಲಿ ಮೊಗ್ಗಿರುವಾಗ ಒಂಥರ ಬೀಟ್ರೂಟ್ ಕಲರ್ ಇರುತ್ತೆ. ನಾನು ಇದು ಬೀಟ್ರೂಟ್ ಕಲರೇ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಈ ಕಲರ್ ಆಗಿದೆ. ಇನ್ನೊಂದು ಕಲರ್ ಇದೆ, ಅದೇ ಕಲರ್ ಅಂತ ಗೊತ್ತಿಲ್ಲ ನನಗೆ ನೋಡಿ. ಅವೆರಡು ಒಂದೇನಾ ಏನೋಪ್ಪ. ಅದೊಂಥರ ಫುಲ್ ಕಲರ್ ಇದೆ, ಇದೊಂದು ಸ್ವಲ್ಪ ವೈಟ್ ಇದೆ. ನಿನ್ನೆ ನಮ್ಮ ಮನೇಲಿ ಇದಿತ್ತು, ಏನಂತ ಹೇಳಿದರೆ ಗದ್ದೆ ಕುಯ್ದಿರೋದು ಹೊರಕ್ಕೆ ಎಲ್ಲ ಜನಗಳು ಬರ್ತಾರೆ. ಹಾಗಾಗಿ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ತೊಳೆದಿದ್ರು. ಸಣ್ಣ ಪುಟ್ಟ ಲೋಟಗಳೆಲ್ಲ ನಾವು ಡೈಲಿ ಯೂಸ್ ಮಾಡೋದು. ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ನಾವು ಅಟ್ಟದಲ್ಲಿ ಇಟ್ಬಿಡ್ತೀವಿ. ಅದು ಅಟ್ಟದಲ್ಲಿ ಇಡುವಾಗ ಹಾಳಾಗಬಾರ್ದು ಅಂತ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ರೆ ನೀಟಾಗಿರುತ್ತೆ ಅಂತ ನಮ್ಮಮ್ಮ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದಾರೆ ನೋಡಿ. ಕಾಣಿಸ್ತಿರ್ಬೋದು, ಬಿಸಿಲು ತುಂಬಾ ಇದೆ ಇವಾಗಂತೂ. ಮಲೆನಾಡಲ್ಲಂತೂ ಮಳೆಗಿಂತ ಜಾಸ್ತಿ ಬಿಸಿಲೇನೆ, ಮಳೆಗಾಲದಲ್ಲಿ ಅಂತ ಬಿಸಿಲೇನೆ ಬರಲ್ಲ, ಆ ಥರ ಆಗಿದೆ ನೋಡಿ. ಎಷ್ಟೊಂದು ಬಿಸಿಲಿದೆ, ಅಷ್ಟು ಬಿಸಿಲು, ದಿನಾ ಬಿಸಿಲು ಬರುತ್ತೆ. ಹಾಗಾಗಿ ಒಂದು 5 ನಿಮಿಷಕ್ಕೆಲ್ಲ ಬಟ್ಟೆ ಒಣಗಿಬಿಡುತ್ತೆ. ಎಷ್ಟು ಚಿಕ್ಕ ಗಿಡದಲ್ಲಿ ಸೀಬೆಕಾಯಿನೂ ಬಿಟ್ಟಿದೆ ನೋಡಿ. ಇಲ್ಲೊಂದು ಬಿಟ್ಟಿದೆ, ಇಲ್ಲಿ 2 ಬಿಟ್ಟಿದೆ. ಇನ್ನು ಇದು ತುಂಬ KG ಪೇರ್ಲೆ ಅಂತ ಅನಿಸುತ್ತೆ. ಹಾಗಾಗಿ ಇದು ತುಂಬ ಸಣ್ಣ ಗಿಡದಲ್ಲೇ ಎಷ್ಟು ದೊಡ್ಡ ಕಾಯಿ ಅಂದರೆ ದೊಡ್ಡ ಆಗಿಲ್ಲ, ಸ್ವಲ್ಪ ಸಣ್ಣ ಇದೆ. ಇನ್ನು ದೊಡ್ಡ ಆಗುತ್ತೆ ಅನಿಸುತ್ತೆ. 3 ಕಾಯಿನೂ ಬಿಟ್ಟಿದೆ ಸಣ್ಣ ಗಿಡದಲ್ಲಿ. ಫ್ರೆಂಡ್ಸ್, ಇದು ಬಂದು ಜೀರಿಗೆ ಮೆಣಸಿನ್ಕಾಯಿ. ಇದು ಜೀರಿಗೆ ಮೆಣಸಿನ್ಕಾಯಿ ಅಂತ ಹೇಳಿದರೆ ಇದು ಸಾಂಬಾರಿಗೆಲ್ಲ ಹಾಕ್ತಾರೆ. ತುಂಬ ಖಾರ ಇರುತ್ತೆ, ಮೀನು ಸಾಂಬಾರಿಗೆಲ್ಲ ಹಾಕ್ತಾರೆ. ಆದರೆ ಇದನ್ನು ಒಣಗಿಸ್ಬಿಟ್ಟು ಹಾಕೋದು. ಇಲ್ಲಿ ಒಣಗಿರೋದು ಇದೆ ನೋಡಿ. ಅದು ಮಾರ್ಕೆಟಲ್ಲಿ ಈ ಚಿಕ್ಕದಕ್ಕೆ ತುಂಬ ರೇಟ್ ಇರುತ್ತೆ. ಒಂದು KG 1000 ರುಪೀಸ್ 800 ರುಪೀಸ್ ಇರುತ್ತೆ. ದೊಡ್ಡದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ, ಆದ್ರೂ ಇದು ತುಂಬ ಖಾರ. ಮಾಮೂಲಿ ಮೆಣಸಿಗಿಂತ ಇದೊಂದು ತುಂಬಾ ಖಾರ. ಇದನ್ನು ನವಿಲು ಜಾಸ್ತಿ ತಿನ್ನುತ್ತೆ. ಇವಾಗ ಭತ್ತ ಬೆಳೆದಿರೋದ್ರಿಂದ, ಈ ಟೈಮಲ್ಲಿ ಭತ್ತ ಬೆಳೆದಿರೋದ್ರಿಂದ ಆ ನವಿಲುಗಳು ಭತ್ತ ತಿನ್ನೋಕ್ಕೆ ಬರುವಾಗ ಇದನ್ನು ಫುಲ್ ತಿನ್ಕೊಂಡು ಹೋಗ್ತವೆ. ಇವಾಗ ನಾನು ಫಸ್ಟ್ ಕೈ ತೊಳ್ಕೊಬಿಡಬೇಕು, ಯಾಕಂತ ಅಂದರೆ ನಾನು ಮುಟ್ಟಿ ತೋರಿಸಿದ್ದೀನಲ್ಲ, ಹಿಂಗೆ ಮುಟ್ಟಿದ್ರೂ ಇದು ತುಂಬ ಖಾರ ಇರುತ್ತೆ. ಹಾಗಾಗಿ ಕೈ ತೊಳ್ಕೊಂಬಿಡ್ತೀನಿ, ಕೈ ವಾಶ್ ಮಾಡ್ಕೊತೀನಿ ಫಸ್ಟು. ಇದು ಸೋಪಾಕೆ ತೊಳ್ಕೊಬಿಡ್ಬೇಕು, ಯಾಕಂದರೆ ಜೀರಿಗೆ ಮೆಣಸು ಮುಟ್ಟಿದ್ದೀನಲ್ಲ, ಹಾಗಾಗಿ ಸೋಪಾಕೆ ತೊಳ್ಕೊಬಿಡ್ತೀನಿ. ಯಾಕಂತ ಹೇಳಿದ್ರೆ ಖಾರ ಎಲ್ಲ ಆಗಿಬಿಟ್ರೆ ಕಣ್ಣಿಗೆ ಕಿವಿಗೆಲ್ಲ ಮುಟ್ಕೊಬಿಟ್ರೆ ಮತ್ತೆ 1ಕ್ಕೆ 2 ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಸೋಪಾಗಿ ತೊಳ್ಕೊಂಬಿಡ್ತೀನಿ ನಾನು. ಯಾಕಂತಂದರೆ ಅದು ಜೀರಿಗೆ ಮೆಣಸು ತುಂಬಾ ಖಾರ ಫ್ರೆಂಡ್ಸ್. ಒಂಚೂರು ಮೇಲ್ಗಡೆಯಿಂದ ಮುಟ್ಬಿಟ್ರೆ ನಮಗೆ ಬಾಯಿ ಎಲ್ಲ ಖಾರ ಆಗಿಬಿಟ್ರೆ ಮತ್ತೇನಿಲ್ಲ. ಹಾಗಾಗಿ ತೊಳ್ಕೊಂಬಿಡ್ತೀನಿ ಫಸ್ಟ್. ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗೋಣ. ನಮ್ಮಮ್ಮ ಕಜ್ಜಾಯ ಮಾಡ್ತಾ ಇದ್ದಾರೆ. ನೋಡೋಣ ಕಜ್ಜಾಯ ಹೆಂಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಚೆನ್ನಾಗಿದೆಯಾ? ನಿಜವಾಗೂ ಟೇಸ್ಟ್ ಚೆನ್ನಾಗಿದೆ. ಇವಳು ಇವಾಗ ಬರೀ ಗಲೀಜಾಗಿದ್ದಾಳೆ. ಬರೀ ಇಲಿನ ಮತ್ತು ಎಲ್ಲ ಹಿಡ್ಕೊಂಡು ತಿಂತಾ ಇರ್ತಾಳೆ. ಇವಳು ಮರಿ ಹಾಕ್ತಾ ಇದ್ಲು, 1 ವರ್ಷದಿಂದ ಮರಿ ಹಾಕೋದು ಬಿಟ್ಟಿದ್ದಾಳೆ. ಯಾಕಂದರೆ ಇದು ತುಂಬ ವರ್ಷ ಆಗಿದೆ. ಇದಕ್ಕೊಂದು 10-12 ವರ್ಷ ಆಗಿರ್ಬೋದು. ಒಂದು 5th 6th ಇರಂಗೆ ತೊಗೊಬಂದಿರ್ಬೋದು, ನನಗೆ ನೆನಪಿಲ್ಲ. ಆದರೆ ಅವಳಿಗೆ ಇವಾಗ ಏಜ್ ಆಗಿದೆ. ಅವಳ ಬಾಲ ನೋಡಿ ಹೆಂಗಿದೆ ಅಂತ. ಅವಳ ಬಾಲ ಇನ್ನೂ ದಪ್ಪ ಇತ್ತು, ವಯಸ್ಸಾಗ್ತಾ ಬಂದಿದ್ದಲ್ಲ, ಹಾಗಾಗಿ ಎಲ್ಲ ರೋಮ ಉದ್ರೋಗ್ಬಿಟ್ಟಿದೆ.
ನಾನು ಮಧ್ಯಾಹ್ನನೇ ಹೇಳಿದೆ ನಮಗೆ ಕುಕ್ಕರನ್ನು ಇಷ್ಟ ಆಗಲ್ಲ, ಒಲೆಯಲ್ಲಿ ಬೇಯಿಸಿರೋದೇ ಇಷ್ಟ ಅಂತ. ಯಾಕಂದರೆ ಕುಕ್ಕರನ್ನು ಅಷ್ಟೊಂದು ಚೆನ್ನಾಗೂ ಆಗಲ್ಲ, ಹಾಗಾಗಿ ನಾವು ಈ ಥರ ಒಲೆಯಲ್ಲೇ ಬಸ್ದುಬಿಟ್ಟು ಮಾಡೋದು. ಅನ್ನ ಬೆಂದಿಲ್ಲ ನೋಡಿ, ಈ ಥರ ಇದೇ ಥರ ಒಲೆಯಲ್ಲಿ ಮಾಡ್ಕೊಳ್ಳೋದು ನಾವು. ಹಳ್ಳಿ ಕಡೆ ಜಾಸ್ತಿ ಇದೇ ಥರ ಒಲೆಯಲ್ಲೆಲ್ಲ ಮಾಡ್ತಾರಲ್ವ, ಹಾಗಾಗಿ ನಾವು ಇದೇ ಥರ ಮಾಡ್ಕೊಳ್ಳೋದು. ಕುಕ್ಕರನ್ನು ಯಾರೂ ಅಷ್ಟು ಇಷ್ಟಪಡಲ್ಲ, ಸಿಟಿ ಕಡೆ ಎಲ್ಲ ಕುಕ್ಕರಲ್ಲೇ ಯೂಸ್ ಮಾಡ್ತಾರೆ, ಅದೇ ಹಳ್ಳಿ ಕಡೆ ಯಾರೂ ಕುಕ್ಕರಲ್ಲಿ ಅಷ್ಟು ಇಷ್ಟಪಡಲ್ಲ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಲೇಟ್ ಆಗಿತ್ತು, ಯಾಕಂದರೆ ನಿನ್ನೆ ವ್ಯಾಕ್ಸಿನೇಷನ್ ಇದ್ದಿದ್ದರಿಂದ ಪಾಪುಗೆ ಇನ್ನೂ ಕಾಲಲ್ಲಿ ಸ್ವಲ್ಪ ಗಂಟಿದ್ದಂಗಿದೆ, ಹಾಗಾಗಿ ಅಳ್ತಾ ಇದ್ಲು. ಸೊ ವೀಡಿಯೋ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು. ಇವಾಗ ಕತ್ಲೆ ಆಗಿದೆ, ನಾನು ಕಾಣಿಸ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ. ನೋಡಿ ಹೊರಗಡೆ ಎಷ್ಟು ಇದು ಸೂರ್ಯ ಮುಳುಗಿರೋದು ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ. ಟೇಕ್ ಕೇರ್, ಬಾಯ್.